ಅಶ್ವಿನ್ ಮತ್ತೆ ಭೂಮಿಕಾ ಇಬ್ರು ಕಾಲೇಜ್ ದಿನಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಮದುವೆ ಆಗಿ ತಮ್ಮದೇ ಒಂದು ಪುಟ್ಟ ಸಂಸಾರ ಕಟ್ಕೊಳ್ಬೇಕು ಅನ್ನೋದು ಅಶ್ವಿನ್ ಕನಸಾಗಿರತ್ತೆ. ಇವಾಗ ಕಾಲೇಜ್ ಮುಗಿದು ತಮ್ಮ ಭವಿಷ್ಯಕ್ಕಂತ ಬೇರೆ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಶ್ವಿನ್ ಮತ್ತೆ ಭೂಮಿಕಾ ದೂರ ದೂರ ಇದ್ರೂ ಕೂಡ ಅವ್ರ ನಡುವೆ ಇದ್ದಂತ ಪ್ರೀತಿ ಹಾಗೆ ಇರತ್ತಾ, ಅಥವಾ ದೂರ ಇರೋದ್ರಿಂದ ಅವರಿಬ್ರು ನಡುವೆ ಇದ್ದಂತ ಪ್ರೀತಿ ಕೂಡ ದೂರ ದೂರ ಆಗತ್ತಾ ಅನ್ನೋದನ್ನ ಮುಂದೆ ನೋಡೋಣ. ಅದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಹಾಯ್ ಅಶ್ವಿನ್, ಯಾಕೋ ನೀನು ತುಂಬ ನೆನಪಾಗ್ತಿದ್ಯಾ ಕಣೋ. ಕಾಲೇಜ್ನಲ್ಲಾಗಿದ್ರೆ ದಿನ ಬೆಳಗಾದ್ರೆ ಸಿಗ್ತಿದ್ದೆ, ಆದರೆ ಇವಾಗ ನೋಡು, ನಾನೆಲ್ಲೋ ನೀನೆಲ್ಲೋ, ಫೋನ್ನಲ್ಲಿ ಮಾತಾಡೋದಕ್ಕೂ ಟೈಮ್ ಇಲ್ಲ. ಛೇ. ಭೂಮಿ, ಸ್ವಲ್ಪ ದಿನ ಕಣೆ, ಲೈಫ್ನಲ್ಲಿ ಸೆಟಲ್ ಆದಮೇಲೆ ಮನೆಯವ್ರನ್ನ ಒಪ್ಪಿಸಿ ಆದಷ್ಟು ಬೇಗ ಮದುವೆ ಆಗೋಣ ಆಯಿತಾ. ಆಮೇಲಿಂದ ನಮ್ಮಿಬ್ರು ಮನೇಲಿ ನಾನು ನೀನು ಇಬ್ಬರೇ ಯಾವಾಗಲೂ ಒಟ್ಟಿಗೆ ಹ್ಯಾಪಿಯಾಗಿರೋಣ ಆಯಿತಾ. ನಿಜ ಅಲ್ವಾ ಅಶ್ವಿನ್? ಆ ದಿನ ಆದಷ್ಟು ಬೇಗ ಬರಲಿ ಅನ್ಕೋತೀನಿ ಕಣೋ. ನಿಜ ಗೊತ್ತಾ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಐ ಮಿಸ್ ಯು ಸೋ ಮಚ್ ಅಶ್ವಿನ್. ಬೇಬಿ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಣೆ. ಆದರೆ ಏನು ಮಾಡೋದು ಹೇಳು, ನೀನೇನೋ ಆ ಬೆಂಗಳೂರು ಸಿಟಿನಲ್ಲಿದೆಯಾ, ನಾನೇನೋ ಈ ಮಂಗಳೂರು ಸಿಟಿನಲ್ಲಿದ್ದೀನಿ. ಇಷ್ಟು ದೂರ ಡಿಸ್ಟೆನ್ಸಲ್ಲಿರುವಾಗ ನಾವಿಬ್ರು ದಿನಾಲೂ ಮೀಟ್ ಮಾಡೋದಕ್ಕಾಗುತ್ತಾ ಹೇಳು. ದಿನಾಲು ಮೀಟ್ ಮಾಡು ಅಂತ ಯಾರು ಹೇಳಿದ್ರು ಇವಾಗ ನಿನಗೆ? ಸಂಡೇ ಸಿಗು ಪ್ಲೀಸ್ ಕಣೋ. ಭೂಮಿ, ಸಂಡೇ ನನಗೆ ಬೇರೆ ಕೆಲಸ ಇದೆ ಕಣೆ. ಅಮ್ಮ ಬೇರೆ ಮನೆಗೆ ಬರೋದಕ್ಕೆ ಹೇಳಿದಾಳೆ, ಹಾಗಾಗಿ ಬರೋದಕ್ಕಾಗಲ್ವೇ. ಹೋಗೋ, ಯಾವಾಗ ಕೇಳಿದ್ರು ಏನಾದ್ರೂ ಒಂದು ನೆಪ ಹೇಳ್ತಾನೆ ಇರ್ತೀಯ ನೀನು. ನನಗೆ ಗೊತ್ತು, ನಿನ್ಗಿವಾಗಿವಾಗ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ, ಅದಕ್ಕೆ ನಾನು ನೋಡ್ಬೇಕು ಅಂತಾನೂ ಅನ್ಸೋದಿಲ್ಲ ನಿನಗೆ. ಲೇ ಭೂಮಿ, ಯಾಕೆ ಹೀಗೆಲ್ಲ ಹೇಳ್ತೀಯಾ? ಯಾವತ್ತಾದರೂ ನಾನು ನಿನ್ನ ದೂರ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನ ಹೇಳು? ನಿಜವಾಗ್ಲೂ ಕಣೆ, ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೆ ಕಣೆ. ನೆಕ್ಸ್ಟ್ ವೀಕಲ್ಲಿ ನಿಜವಾಗ್ಲೂ ನಾನೇ ಬರ್ತೀನಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ಸರಿ, ಏನಾದ್ರೂ ಮಾಡು, ನಾನು ಬ್ಯುಸಿ ಇದ್ದೀನಿ, ಬಾಯ್, ಫೋನ್ ಇಡು. ಅಶ್ವಿನ್ ಮತ್ತೆ ಭೂಮಿಕಾ ಇಬ್ರು ದೂರ ದೂರ ಇದ್ರೂ ಕೂಡ ಅವರಿಬ್ರು ನಡುವಿನ ಪ್ರೀತಿ ಹಾಗೆ ಇರುತ್ತೆ. ಆದ್ರೆ ದಿನ ಸಿಗೋದು, ದಿನ ಮಾತಾಡೋದು ಇದ್ಯಾವುದು ನಡೀತಾ ಇರಲ್ಲ. ಯಾಕಂದ್ರೆ ಅವರಿಬ್ರು ದೂರ ದೂರ ಇರೋದ್ರಿಂದ ಸ್ವಲ್ಪ ಅಪರೂಪಕ್ಕೆ ಯಾವತ್ತಾದ್ರೂ ಸಿಗೋದು, ಡೈಲಿ ಫೋನಲ್ಲಿ ಮಾತಾಡೋದು ಇಷ್ಟೇ ಆಗ್ತಾ ಇರತ್ತೆ. ಕೆಲವು ಸಾರಿ ತುಂಬಾ ಬ್ಯುಸಿ ಇದ್ರೆ ಫೋನಲ್ಲಿ ಮಾತಾಡೋದಕ್ಕೂ ಟೈಮ್ ಇರೋದಿಲ್ಲ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಈ ಗ್ಯಾಪ್ನಲ್ಲಿ ಭೂಮಿಕಾ ತುಂಬಾನೇ ಬದಲಾಗಿರ್ತಾಳೆ. ಆದ್ರೆ ಈ ಬದಲಾವಣೆ ಬಗ್ಗೆ ಅಶ್ವಿನ್ಗೆ ಯಾವುದೇ ಸುಳಿವು ಇರಲ್ಲ. ಏನು ಮೇಡಮ್, ತುಂಬ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಹೇ ಕಾರ್ತಿಕ್, ಹಾಗೆಲ್ಲ ಏನೂ ಇಲ್ಲ, ಹೀಗೆ ಏನೋ ಕೆಲಸ ಮಾಡ್ತಾ ಇದ್ದೆ ಅಷ್ಟೆ. ಓ ಹೌದಾ, ಹಾಗಾದರೆ ಫ್ರೀ ಇದ್ದೀರಾ ಅಂತ ಆಯಿತು. ಹಾಗಾದರೆ ಇವತ್ತು ಹೊರಗಡೆ ಲಂಚಿಗೆ ಹೋಗೋಣವಾ? ಲಂಚ್ಗಾ? ಸರಿ ನಡಿ, ಬರ್ತೀನಿ. ಮತ್ತೆ ಬರಲ್ಲ ಅಂತ ಹೇಳಿದ್ರೆ ಅದನ್ನು ಏನಾದರೂ ಹೇಳ್ತೀಯಾ ನೀನು? ಅಬ್ಬಾ, ಪರವಾಗಿಲ್ಲ. ಹಾಗಾದರೆ ಮೇಡಮ್ ಅವರಿಗೆ ಭಯ ಇದೆ ಅಂತಾಯ್ತು. ಸರಿ ಸರಿ, ಇವತ್ತು ಫುಲ್ ಲಂಚ್ ಪಾರ್ಟಿ ನನ್ನ ಕಡೆಯಿಂದಾನೆ, ಓಕೆನಾ? ಆ್ಯಕ್ಚುಲಿ ಭೂಮಿ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಓ ಹೌದಾ, ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಅದೇ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ರಿಸೀವ್ ಮಾಡಿ ಮಾತಾಡು ಭೂಮಿ. ಅಯ್ಯೋ ಅದೇನಿಲ್ಲ ಕಾರ್ತಿಕ್, ಕಸ್ಟಮರ್ ಕೇರಿಂದ ಫೋನ್ ಬರ್ತಾ ಇರೋದು. ಅವರಿಗೇನು ಮಾಡೋದಕ್ಕೆ ಕೆಲಸನೇ ಇಲ್ಲ, ಯಾವಾಗ ನೋಡಿದ್ರು ಹೊತ್ತು ಗೊತ್ತು ಇಲ್ಲದೆ ಫೋನ್ ಮಾಡ್ತಾ ಇರ್ತಾರೆ. ಅದ್ ಬಿಡು. ಓ ಹೌದಾ, ಹಾಗಾದರೆ ಸರಿ, ಬಾ ಹೋಗೋಣ. ಕಾರ್ತಿಕ್ ಮತ್ತೆ ಭೂಮಿ ಇಬ್ರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಕಾರ್ತಿಕ್ ನೋಡೋದಕ್ಕೆ ಸ್ವಲ್ಪ ಫ್ಯಾಷನ್ ಆಗಿರೋ ಹುಡುಗ, ಅದು ಅಲ್ಲದೆ ತುಂಬ ರಿಚ್ ಇರೋ ಫ್ಯಾಮಿಲಿ ಅವನು. ಅವನಿಗೆ ಭೂಮಿ ಕಂಡ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಭೂಮಿ ಜೊತೆಗೆ ತುಂಬ ಕ್ಲೋಸ್ ಆಗಿ ಸಾಫ್ಟ್ ಆಗಿ ಮಾತಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಎಲ್ಲರೂ ಹಾಗೆ, ನಮಗೆ ಅವ್ರು ಇಷ್ಟ ಆದರೆ ಅವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿ ಸ್ವೀಟ್ ಆಗಿ ಮಾತಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮಲ್ಲಿರೋ ಕೋಪ ಆಗಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಅವ್ರಿಗೆ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಗುಡ್ ಸೈಡ್ನ ಮಾತ್ರ ನಾವು ಅವ್ರಿಗೆ ತೋರಿಸ್ತಾ ಇರ್ತೀವಿ. ಕಾರ್ತಿಕ್ ಕೂಡ ಭೂಮಿ ಜೊತೆಗೆ ಹಾಗೆ ಇರ್ತಾನೆ. ಭೂಮಿ ಕೂಡ ಅವನಿರೋ ರೀತಿ ನೀತಿ ಎಲ್ಲಾನು ಇಷ್ಟ ಆಗಿರತ್ತೆ. ಅಶ್ವಿನ್ ಮತ್ತೆ ಭೂಮಿ ದೂರ ದೂರ ಇರೋದ್ರಿಂದ ಭೂಮಿ ಅಶ್ವಿನ್ನ ಸ್ವಲ್ಪ ಸ್ವಲ್ಪವಾಗಿ ದೂರ ಮಾಡ್ತಾ ಇರ್ತಾಳೆ. ಕಾರ್ತಿಕ್ ಜೊತೆ ಮೂವ್ ಆನ್ ಆಗ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅಶ್ವಿನ್, ನೀನು ಇದೇನಿದು ಸಡನ್ ಆಗಿ ಇಲ್ಲಿಗೆ ಬಂದಿದ್ಯಾ? ನನಗೊಂದು ಫೋನ್ ಮಾಡೋದಲ್ವಾ? ಫೋನ್ ಮಾಡಿಬಿಟ್ಟು
ಬರೋದಕ್ಕಾಗಿಲ್ವಾ? ಅಯ್ಯೋ ಇದೇನು ಭೂಮಿ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಇವತ್ತು ನಿನ್ನ ಬರ್ಡೇ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ನಿನಗೆ ಹೇಳ್ದೇನೆ ನಾನೇ ಬಂದೆ. ಯಾವಾಗಲೂ ನನಗೋಸ್ಕರ ಕಾಯ್ತಾನೆ ಇರ್ತೀಯಲ್ವಾ, ಇವತ್ತು ಸರ್ಪ್ರೈಸಾಗಿ ಬಂದಿದ್ದು ನೋಡಿ ನಿನಗಂತೂ ತುಂಬ ಖುಷಿಯಾಗಿರುತ್ತೆ ಅಲ್ವಾ ನಾನು ನೋಡಿ. ಅದಕ್ಕೆ ಹೇಳ್ದೆ ಕೇಳ್ದೇನೆ ಬಂದ್ಬಿಟ್ಟೆ. ನಿನಗೆ ಖುಷಿ ಆಯ್ತಾ? ಹಾ, ಅದು ಭಯ ಅಲ್ಲ ಅಶ್ವಿನ್, ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗಾಗಿ ಆ ಖುಷಿನಲ್ಲಿ ಕೇಳ್ದೆ ಏನ್ ಸಡನ್ ಆಗಿ ಬಂದಿದ್ಯಾ ಅಂತ. ಅದು ಬಿಟ್ಟು ಮತ್ತೇನೂ ಇಲ್ಲ. ಹೇ ಹಾಯ್ ಭೂಮಿ, ವಿಶ್ ಯು ಹ್ಯಾಪಿ ಬರ್ಡೇ. ಇವತ್ತು ನಿನ್ನ ಬರ್ಡೇಗೆ ನನ್ನ ಕಡೆಯಿಂದ ಸ್ಮಾಲ್ ಟ್ರೀಟು, ಮಿಸ್ ಮಾಡ್ದೇ ಬರಬೇಕು ಆಯ್ತಾ? ಹೌದು, ಇವ್ರು ಯಾರು ಗೊತ್ತೇ ಆಗಿಲ್ವಲ್ಲ? ಅದು ಅದು ಕಾರ್ತಿಕ್, ಇವರು ನನ್ನ ಫ್ರೆಂಡು, ತುಂಬಾ ಕ್ಲೋಸ್ ಫ್ರೆಂಡ್. ಇವತ್ತು ನನ್ನ ಬರ್ಡೇ ಅಲ್ವಾ, ಹಾಗಾಗಿ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಓ ಹೌದಾ ಬಾಸ್, ಇವತ್ತು ಬರ್ಡೇ ಪಾರ್ಟಿಗೆ ನೀವು ಜಾಯ್ನ್ ಆಗಿ ಆಯ್ತಾ? ಓಕೆ ಭೂಮಿ, ಐ ಮೀಟ್ ಯು ಲೇಟರ್, ಬಾಯ್ ಬಾಯ್. ಭೂಮಿ, ಯಾಕೆ ಅವನ ಹತ್ರ ಸುಳ್ಳು ಹೇಳ್ದೆ ನೀನು? ನಾನು ನಿನಗೆ ಫ್ರೆಂಡ್ ಮಾತ್ರನಾ? ಅಯ್ಯೋ, ಅದು ಹಾಗಲ್ಲ ಅಶ್ವಿನ್, ಅವರೆಲ್ಲ ನನ್ನ ಕೊಲೀಗ್ಸು. ಅವರೆದ್ರಿಗೆ ನಾವಿಬ್ರು ಪ್ರೀತಿ ಮಾಡ್ತಿದೀವಿ, ನಾವಿಬ್ರು ಲವರ್ಸ್ ಅಂತ ಹೇಳೋದಕ್ಕಾಗತ್ತಾ ಹೇಳು? ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಅನ್ನೋ ವಿಷಯ ನಮ್ಮಿಬ್ರಿಗೆ ಗೊತ್ತಿದ್ರೆ ಸಾಕಲ್ವಾ ಬೇಬಿ? ಅದು ಸರಿ ಅನ್ನೋ, ಆದ್ರೂ ನಾವು ಪ್ರೀತಿ ಮಾಡ್ತಿರೋದು ನಿಜ ಆಗಿರುವಾಗ ಪ್ರೀತಿ ಮಾಡ್ತಿರೋ ವಿಷಯನ ಬಚ್ಚಿಡೋ ಅವಶ್ಯಕತೆ ಏನಿದೆ ಹೇಳು? ಅಯ್ಯೋ ಬೇಬಿ, ಬಚ್ಚಿಟ್ರು ಬಚ್ಚಿಡದೆ ಇದ್ರು ನೀನ್ ನನ್ನ ಹುಡುಗನೇ ಕಣೋ. ಸರಿ ಅಶ್ವಿನ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ ಆಯ್ತಾ? ನೈಟ್ ಸಿಗ್ತೀನಿ ಆಯ್ತಾ? ಹೇ ಅಶ್ವಿನ್, ನೀನೇನು ಇಲ್ಲಿ? ಎಷ್ಟು ವರ್ಷ ಆಯ್ತು ಮಚ್ಚ ನೀನು ನೋಡಿದೆ. ಪಿ ಯು ಸಿ ಮುಗಿದ್ಮೇಲೆ ನಾನು ನಿನ್ನ ನೋಡೇ ಇಲ್ಲ ಕಣೋ, ಇವತ್ತೇ ನೋಡ್ತಾ ಇರೋದು. ಹೇಗಿದೆಯೋ? ಅರೆ ಮಚ್ಚ, ನಾನು ನಿನ್ನ ಇವತ್ತೇ ನೋಡ್ತಾ ಇರೋದು ಕಣೋ. ಪಿ ಯು ಮುಗಿದ್ಮೇಲೆ ನೀನೆಲ್ಲೂ ಸಿಗಲೇ ಇಲ್ಲ. ನೀನು ಇಲ್ಲೇ ಕೆಲಸ ಮಾಡ್ತಿರೋದೇನೋ? ನನ್ನ ಹುಡುಗಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಕಣೋ. ಏನೋ ಹೇಳ್ತಿದ್ಯಾ? ನಿನ್ನ ಹುಡುಗಿ ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದಾಳ? ಯಾರೋ ಅವಳು, ನನಗೆ ಗೊತ್ತಿಲ್ಲ. ಹಾ ಕಣ ಮಚ್ಚ, ಅವಳು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಅವಳ ಹೆಸರು ಭೂಮಿಕಾ ಅಂತ, ಗೊತ್ತಿದೆಯಾ ನಿನಗೆ? ಏನು ಭೂಮಿನ? ಏನೋ ಹೇಳ್ತಿದ್ಯಾ ನೀನು? ಅವಳು ನೀನು ಲವ್ ಮಾಡ್ತಾ ಇದ್ದೀರಾ? ಯಾಕೋ ಹೀಗೆ ಕೇಳ್ತಿದ್ಯಾ? ಅವಳು ನಾನು ಪ್ರೀತಿ ಮಾಡ್ತಾ 5 ವರ್ಷ ಆಗಿದೆ ಕಣೋ. ಅವಳಿಗೆ ಇಲ್ಲಿ ಕೆಲಸ ಸಿಕ್ತು, ನನಗೆ ಮಂಗಳೂರಿನಲ್ಲಿ ಕೆಲಸ ಸಿಕ್ತು. ಹಾಗಾಗಿ ಇಬ್ರು ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಅರೆ, ಇವನೇನು ಹೀಗೆ ಹೇಳ್ತಿದ್ದಾನಲ್ಲ? ಆದರೆ ಭೂಮಿ ನೋಡಿದ್ರೆ ಕಾರ್ತಿಕ್ ಜೊತೆಗೆ ಅಷ್ಟು ಕ್ಲೋಸ್ ಆಗಿದ್ದಾಳೆ. ಇಡೀ ಆಫೀಸ್ನಲ್ಲಿ ಎಲ್ಲರೂ ಮಾತಾಡ್ಕೋತಾರೆ. ಅವ್ರು ಮಾತಾಡ್ಕೊಳ್ಳೋ ಹಾಗೆ ಭೂಮಿ ಮತ್ತು ಕಾರ್ತಿಕ್ ಮಧ್ಯೆ ಏನೋ ಇರೋದಂತೂ ನಿಜ. ಆದರೆ ಇವನೇನು, ಅವನು ಇವಳು ಪ್ರೀತಿ ಮಾಡ್ತಿದ್ದಾನೆ ಅಂತಿದ್ದಾನಲ್ಲ? ಲೋ, ಏನಾಯ್ತೋ? ಯಾಕೋ ಏನೋ ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಟ್ಟೆ? ಅದು ಮಚ್ಚ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದು ಭೂಮಿ ನೀನು ಅಂದ್ಕೊಂಡಿರೋ ಹಾಗಿಲ್ವೋ. ಅವಳು ನಮ್ಮ ಆಫೀಸ್ನಲ್ಲೇ ಕಾರ್ತಿಕ್ ಅನ್ನೋ ಹುಡುಗನ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದಾಳೆ. ನೀನು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಅವಳು ನೀನು ಅಂದ್ಕೊಂಡಿರೋ ಹಾಗಿಲ್ಲ. ಮಚ್ಚ, ಏನು ಹೇಳ್ತಿದ್ಯಾ ನೀನು? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಹೇಳ್ಬೇಡ. ಭೂಮಿ ತುಂಬ ಒಳ್ಳೆಯವಳು, ನೀನೇ ಏನೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನೋಡು ಮಚ್ಚ, ನನಗೆ ಗೊತ್ತು ನೀನು ನಂಬಲ್ಲ ಅಂತ. ಆದರೆ ನಾನು ಆಫೀಸ್ನಲ್ಲಿ ಡೈಲಿ ಅವಳನ್ನು ನೋಡ್ತೀನಿ. ನೀನೇ ಅಪ್ರೂಪಕ್ಕೆ ನೋಡ್ತಾ ಇರೋದು. ಅವಳು ಇಲ್ಲಿಗೆ ಬಂದು ಅದು ಎಷ್ಟು ದಿನ ಆಗಿದೆ ಯೋಚನೆ ಮಾಡು. ನಿನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಿದ್ದಾಳ ಇವಾಗ? ನೋಡು, ನಾನು ಹೇಳ್ತಿರೋದು ಸತ್ಯ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಬೇಕಾದರೆ ಒಂದು ಕೆಲಸ ಮಾಡು, ಇವತ್ತು ಹೇಗೂ ಅವಳ ಬರ್ಡೇ ಅಲ್ವಾ, ಅವಳು ಇವತ್ತು ರಾತ್ರಿ ಅವನ ಜೊತೆಗಿರ್ತಾಳೆ. ಅವಾಗ ಅಬ್ಸರ್ವ್ ಮಾಡು, ಗೊತ್ತಾಗತ್ತೆ. ಭೂಮಿ, ಅದು ನೈಟ್ ಸಿಗ್ತೀನಿ ಅಂತ ಹೇಳಿದ್ನಲ್ವ ನಿನಗೆ, ನನಗೆ ಸಿಗೋದಕ್ಕಾಗಲ್ಲ. ಒಂದು ಸ್ವಲ್ಪ ಕೆಲಸ ಇದೆ, ಅರ್ಜೆಂಟಾಗಿ ರಿಟರ್ನ್ ಹೋಗಲೇಬೇಕು. ಇನ್ಯಾವತ್ತಾದರೂ ಸಿಗ್ತೀನಿ ಆಯಿತಾ? ನೀನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋ, ಬಾಯ್. ಬೇಬಿ, ಏನು ಹೇಳ್ತಿದ್ಯಾ ನೀನು? ಅಪ್ರೂಪಕ್ಕೆ ಬಂದಿದ್ಯಾ? ನನ್ನ ಬರ್ಡೇ ಸೆಲೆಬ್ರೇಷನ್ಗೂ ಇರಲ್ವಾ ನೀನು? ಇವಾಗ ಅರ್ಜೆಂಟ್ ಅಂತ ಕೆಲಸ ಏನಿದೆ? ಪ್ಲೀಸ್ ಬೇಬಿ ಇರು. ಸಾರಿ ಭೂಮಿ, ಸ್ವಲ್ಪ ಕೆಲಸ ಇದೆ ಕಣೆ, ಅರ್ಜೆಂಟಾಗಿ ಹೋಗಲೇಬೇಕು. ಇನ್ನೊಂದು ದಿನ ಯಾವತ್ತಾದರೂ ಸಿಗ್ತೀನಿ ಆಯಿತಾ? ಹೌದಾ, ಸರಿ ಹೋಗ್ಲಿ ಬಿಡು. ಅರ್ಜೆಂಟ್ ಇದೆ ಅಂತ ಹೇಳ್ತಿದ್ಯಲ್ಲ, ಸರಿ ಹುಷಾರಾಗಿ ಹೋಗ್ಬಾ. ಅಬ್ಬ ಪುಣ್ಯ, ಇವನಂತೂ ಊರಿಗೆ ಹೋದ್ನಲ್ಲ, ಅಷ್ಟೇ ಸಾಕು ನನಗೆ. ಆರಾಮಾಗಿ ಕಾರ್ತಿಕ್ ಜೊತೆ ಇರ್ಬೋದು, ಯಾವ ಟೆನ್ಷನ್ ಇಲ್ಲದೆ. ನೋಡ್ದ್ಯಾ ಮಚ್ಚ, ನಾನು ಹೇಳಲಿಲ್ವಾ
ಭೂಮಿ ನೀನು ಅಂದ್ಕೊಂಡಿರೋ ಹಾಗಿಲ್ಲ ಅಂತ. ಮೊದಲಿನ ಭೂಮಿ ಅಲ್ಲ ಅವಳು. ಇನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ ಇವತ್ತು ರಾತ್ರಿ ನೀನು ಅವ್ರ ಮನೆಗೆ ಹೋಗು, ಆವಾಗಲೇ ಗೊತ್ತಾಗುತ್ತೆ ನಿನಗೆ. ಭೂಮಿ ಮೇಲೆ ಬಂದಿರೋ ಅನುಮಾನ ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೆ ಅಶ್ವಿನ್ ಭೂಮಿ ಮನೆಗೆ ಬರ್ತಾನೆ. ಭೂಮಿ ಅಶ್ವಿನ್ ಅನ್ಕೊಂಡ ಹಾಗೆ ನಿಜವಾಗ್ಲೂ ಅವನಿಗೆ ಮೋಸನೇ ಮಾಡ್ತಾ ಇರ್ತಾಳೆ. ಆ ಸತ್ಯ ತಿಳ್ಕೊಂಡಿರೋ ಅಶ್ವಿನ್ ಮುಂದೆ ಭೂಮಿಗೆ ಏನ್ ಮಾಡ್ತಾನೆ? ಅಕಸ್ಮಾತ್ ತಾನು ಪ್ರೀತಿಸಿರೋ ಹುಡುಗಿ ಅಂತ ಹಾಗೆ ಬಿಡ್ತಾನ ಅಥವಾ ಅವಳಿಗೆ ಬುದ್ಧಿ ಕಲಿಸ್ತಾನ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಶಿವಕುಮಾರ್ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಶಿವಕುಮಾರ್, ಹೇಗಿದ್ದೀರಾ? ಹಾಗೆ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂಗಿ ಸುಶೀಲಾ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಸುಶೀಲಾ, ಹೇಗಿದ್ದೀರಾ? ಐಶು ಅನ್ನೋರು ಕಮೆಂಟ್ ಮಾಡಿದ್ರು ನಿಮ್ಮ ಬಗ್ಗೆ ಹೇಳಿ, ನೀವು ಹೇಗಿದ್ದೀರಾ ಅಂತ. ಹಾಯ್ ಐಶು, ನಾನು ಚೆನ್ನಾಗಿದ್ದೀನಿ, ನನ್ನ ಲೈಫ್ ಕೂಡ ಚೆನ್ನಾಗಿದೆ. ನನ್ನ ಬರ್ಡೇ ಮಾರ್ಚಲ್ಲಿ ಬರುತ್ತೆ. ಥ್ಯಾಂಕ್ ಯು ನನ್ನ ಬಗ್ಗೆ ಕೇಳಿದ್ದಕ್ಕೆ. ನೀವು ಹೇಗಿದ್ದೀರಾ? ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಸಿಸ್ಟರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ. ಹಾಯ್ ಮೇಘನಾ, ಹಾಯ್ ಸುಪ್ರೀತ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಯಾವಾಗಲೂ ಖುಷಿಯಾಗಿರಿ. ಪ್ರಸನ್ನ ಕವನ ಅನ್ನೋರು ಕಮೆಂಟ್ ಮಾಡಿದ್ರು ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ಪ್ರಸನ್ನ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.